ಹಲೋ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೃದಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ಹೊಸದಾಗಿ ಖರೀದಿ ಮಾಡಿದಂತಹ ಚಿನ್ನವನ್ನು ನಾವು ಯಾವ ರೀತಿ ಯೂಸ್ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಯಾವ ರೀತಿ ಯೂಸ್ ಮಾಡಬೇಕು ಅಂತಂದರೆ, ಹೊಸದಾಗಿ ಖರೀದಿ ಮಾಡಿದಂತಹ ಚಿನ್ನವನ್ನು ಮನೆಗೆ ತಗೊಂಡು ಬಂದಾಗ ಯೂಸ್ ಮಾಡುವ ಮುಂಚೆ ಯಾವ ಕ್ರಮಗಳನ್ನು ಕೈಗೊಳ್ಳಬೇಕು, ಹೇಗೆ ಪೂಜೆಯನ್ನು ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನೋಡಿ, ಇದು ನಾನು ಹೊಸದಾಗಿ ಖರೀದಿ ಮಾಡಿದಂತಹ ನೆಕ್ ಚೈನು. ಇದನ್ನು ನಾನು ರೀಸೆಂಟಾಗಿ ಮಲಬಾರಿಂದ ಪರ್ಚೇಸ್ ಮಾಡಿದ್ದು. ಸೊ ಇದನ್ನು ನಾನು ಯೂಸ್ ಮಾಡಿಲ್ಲ. ಯೂಸ್ ಮಾಡೋ ಮುಂಚೆ ನಾನು ಅದನ್ನು ಹೇಗೆ ಬಳಸಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಚಿನ್ನವನ್ನು ಮನೆಗೆ ತಗೊಂಡು ಬಂದಿದ ತಕ್ಷಣ ಡೈರೆಕ್ಟಾಗಿ ಅದನ್ನು ನಾವು ಯೂಸ್ ಮಾಡಬಾರ್ದು. ನಾವು ಹಾಕೊಳ್ಳೋದಾಗಲಿ ದೇವ್ರಿಗೆ ಹಾಕೋದಾಗಲಿ ಮಾಡಬಾರ್ದು. ಯಾಕಂದರೆ ಅಂಗಡಿಯಲ್ಲಿ ತುಂಬ ಜನ ಅದೇ ಚಿನ್ನವನ್ನು ನೋಡಿರ್ತಾರೆ, ಮುಟ್ಟಿರ್ತಾರೆ, ಹಾಗೆ ಹಾಕ್ಕೊಂಡಿರ್ತಾರೆ. ಅಂದರೆ ಟ್ರೈ ಮಾಡೋದಕ್ಕೆ ಹಾಕ್ಕೊಂಡು ಅದನ್ನು ಚೆಕ್ ಮಾಡ್ತಾರೆ. ಹಾಗಾಗಿ ಅವರಲ್ಲಿದ್ದಂತಹ ನೆಗೆಟಿವ್ ಅಂಶಗಳು ಅಂದರೆ ನಕಾರಾತ್ಮಕ ಶಕ್ತಿಗಳು ಇದರಲ್ಲಿ ಟ್ರಾನ್ಸ್ಫರ್ ಆಗಿರುತ್ತೆ. ಹಾಗಾಗಿ ಆ ನಕಾರಾತ್ಮಕ ಶಕ್ತಿಯನ್ನು ಹೋಗಿಸೋದಕ್ಕೆ ಅಂತ ನಾವು ದೃಷ್ಟಿಯನ್ನು ತೆಗಿಬೇಕಾಗತ್ತೆ. ನಾವು ಯೂಶಲಿ ದೃಷ್ಟಿಯನ್ನು ಉಪ್ಪಿನಿಂದ ತೆಗಿತೀವಿ, ಯಾಕೆಂದರೆ ಅಲ್ಲಿ ನಕಾರಾತ್ಮಕ ಶಕ್ತಿಯನ್ನು ಅಬ್ಸರ್ವ್ ಮಾಡ್ಕೊಳ್ಳೋ ಅಷ್ಟು ಶಕ್ತಿ ಇರುತ್ತೆ. ಹಾಗಾಗಿ ನಾವು ಹೊಸದಾಗಿ ಮಗು ಬಂದರೆ ಅಥವಾ ಹೊಸದಾಗಿ ಸೊಸೆ ಬಂದರೆ, ಅಳಿಯ ಬಂದರೆ ಹೇಗೆ ನಾವು ಆರತಿಯನ್ನು ಮಾಡಿ ದೃಷ್ಟಿ ತೆಗೆದು ಮನೆಗೆ ಮಾಡ್ಕೊಳ್ತೀವೋ ಅದೇ ರೀತಿ ಚಿನ್ನ ಅಂದರೆ ಲಕ್ಷ್ಮಿಯ ಸ್ವರೂಪ. ಹಾಗಾಗಿ ಲಕ್ಷ್ಮೀ ದೇವಿಯನ್ನು ಕೂಡ ನಾವು ದೃಷ್ಟಿಯನ್ನು ತೆಗೆದು ಪೂಜೆ ಮಾಡಿ ನಂತರ ಅದನ್ನು ಬಳಸಬೇಕಾಗತ್ತೆ. ಹೀಗೆ ನಾವು ನಕಾರಾತ್ಮಕ ಶಕ್ತಿಯನ್ನು ಹೋಗಿಸೋದಕ್ಕೆ ಅಂತ ನಾನು ಇಲ್ಲಿ ಒಂದು ಬಾಕ್ಸಲ್ಲಿ ಅಂದರೆ ಪ್ಲಾಸ್ಟಿಕ್ ಬಾಕ್ಸ್ ತೊಗೊಂಡಿದ್ದೀನಿ. ಯಾಕಂದರೆ ಈ ಉಪ್ಪನ್ನು ನಾನು ಚೆಲ್ತಾ ಇದ್ದೀನಿ, ಹಾಗಾಗಿ ಪ್ಲಾಸ್ಟಿಕ್ ಬಾಕ್ಸ್ ತೊಗೊಂಡಿದ್ದೀನಿ. ಉಪ್ಪನ್ನು ಗಾಜಿನ ಸೀಸದಲ್ಲೂ ಕೂಡ ನಾವು ಹಾಕ್ಬೋದು. ನಾನಿಲ್ಲಿ ಸಂಪೂರ್ಣವಾಗಿ ಚೆಲ್ಲೋದ್ರಿಂದ ನಾನು ಪ್ಲಾಸ್ಟಿಕ್ ಬಾಕ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಯಾವುದೇ ರೀತಿ ಸ್ಟೀಲನ್ನು ಯೂಸ್ ಮಾಡಬೇಡಿ, ಯಾಕಂದರೆ ಅದು ಕೂಡ ಮೆಟಲ್ಲು, ಉಪ್ಪಿನ ಜೊತೆಗೆ ರಿಯಾಕ್ಷನ್ ಆಗುತ್ತೆ. ಪಿಂಗಾಣಿ ಅಥವಾ ಗಾಜನ್ನು ಯೂಸ್ ಮಾಡಿದ್ರೆ ಒಳ್ಳೆಯದು. ಡೈರೆಕ್ಟಾಗಿ ಚಿನ್ನವನ್ನು ಇದ್ರೊಳಗಡೆ ಹಾಕಬಾರ್ದು, ಯಾಕಂದರೆ ಚಿನ್ನನೂ ಒಂದು ಮೆಟಲ್ಲು, ಉಪ್ಪಿನ ಜೊತೆಗೆ ರಿಯಾಕ್ಟ್ ಆಗಿ ಚಿನ್ನ ಕರಗೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಡೈರೆಕ್ಟಾಗಿ ಹಾಕದೆ ಒಂದು ಡಬ್ಬಿಯಲ್ಲಿ ಹಾಕಿ ನಂತರ ಅದನ್ನು ಮುಚ್ಚಬೇಕಾಗತ್ತೆ. ಸೊ ಈಗ ನಾನು ಸರವನ್ನು ಒಂದು ಸಣ್ಣ ಬಾಕ್ಸಲ್ಲಿ ಹಾಕಿಟ್ಕೊಂಡು ಅದನ್ನು ಉಪ್ಪೊಳಗಡೆ ಹಾಕಿ ಡಬ್ಬಿಯನ್ನು ಮುಚ್ಚಿ ಒಂದು ದಿನ ಪೂರ್ತಿ ಹಾಗೆ ಬಿಡ್ತಾ ಇದ್ದೀನಿ. ನಾನು ಪದೇ ಪದೇ ಅದನ್ನು ಓಪನ್ ಮಾಡೋದಾಗಲಿ ಮಾಡೋದಿಲ್ಲ. ಹೀಗೆ ಮಾಡೋದ್ರಿಂದ ಅದರಲ್ಲಿರುವಂತಹ ನೆಗೆಟಿವ್ ಅಂಶ ಏನಿರುತ್ತೆ ಸಂಪೂರ್ಣವಾಗಿ ಉಪ್ಪು ಹೀರ್ಕೊಳ್ಳುತ್ತೆ. ನಿಮಗೆ ಸಾಧ್ಯ ಆದರೆ ಒಂದು ದಿನ ಪೂರ್ತಿ ಬಿಡಿ, ಆಗಲಿಲ್ಲ ಅಂದರೆ 1 ಅವರ್ ಆದರೂ ಬಿಡಿ. ಅದು ಕೂಡ ಸಾಧ್ಯ ಆಗಲಿಲ್ಲ ಅಂದರೆ ಅರ್ಧ ಗಂಟೆನಾದರೂ ನೀವು ಮುಚ್ಚಿಡಲೇಬೇಕಾಗತ್ತೆ. ಈಗ ನಾನು ಇಲ್ಲಿ ಒಂದು ದಿನ ಪೂರ್ತಿಯಾಗಿ ಬಿಟ್ಟಿದ್ದೀನಿ. ಮಾರನೇ ದಿನ ನಾನೀಗ ಉಪ್ಪಿನ ಡಬ್ಬಿಯನ್ನು ಓಪನ್ ಮಾಡ್ತಾ ಇದ್ದೀನಿ. ಇದರಲ್ಲಿರುವಂತಹ ನೆಗೆಟಿವ್ ಅಂಶ ಎಲ್ಲ ಉಪ್ಪು ಹೀರ್ಕೊಂಡಿರುತ್ತೆ. ಸೊ ನೀವು ಚಿನ್ನವನ್ನು ಡೈರೆಕ್ಟಾಗಿ ಯೂಸ್ ಮಾಡಬಾರ್ದು. ಈಗ ಅದನ್ನು ವಾಶ್ ಮಾಡಿ ಇಟ್ಕೊಳ್ಳೋಣ, ಏಕೆಂದರೆ ನೆಕ್ಸ್ಟ್ ನಾವು ಇದಕ್ಕೆ ಪೂಜೆ ಮಾಡಬೇಕು. ಹಾಗೆ ಉಪ್ಪನ್ನು ನೀವೇನು ಮಾಡಬೇಕು ಅಂತಂದರೆ ಹರಿಯೋ ನೀರಲ್ಲಿ ಬಿಟ್ಬಿಡಿ. ಇಲ್ಲ ಅಂತಂದರೆ ಒಂದು ಬಕೆಟಲ್ಲಿ ನೀರು ಹಾಕಿಬಿಟ್ಟು ಅದರೊಳಗಡೆ ಉಪ್ಪನ್ನು ಕರಗಿಸಿ ಅದನ್ನು ನೀವು ಚರಂಡಿಗೆ ಚೆಲ್ಲಬಹುದು. ಈಗ ನಾವು ಪೂಜೆಗೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದೀವಿ. ಒಂದು ಮಣೆಯ ಮೇಲೆ ಕೆಂಪು ವಸ್ತ್ರವನ್ನು ಹಾಕಿ ಅದರ ಮೇಲೆ ಬೆಳ್ಳಿ ತಟ್ಟೆಯನ್ನು ಇಟ್ಕೊಳ್ತಿದ್ದೀನಿ. ನಂತರ ಲಕ್ಷ್ಮೀ ದೇವಿಯನ್ನು ಇಟ್ಕೊಳ್ತಾ ಇದ್ದೀನಿ. ಲಕ್ಷ್ಮೀ ದೇವಿಯನ್ನು ಕುಂಕುಮದ ಬಟ್ಟಲ ಒಳಗೆ ಇಟ್ಕೊಂಡಿರೋದು. ಹಾಗೆ ಅರ್ಧದಷ್ಟು ಅಂದರೆ ಲಕ್ಷ್ಮೀ ದೇವಿಯ ಅರ್ಧದಷ್ಟು ನಾವಿಲ್ಲಿ ಅಕ್ಷತೆಯಿಂದ ಲಕ್ಷ್ಮೀ ದೇವಿಯನ್ನು ಮುಚ್ಚಿದ್ದೀವಿ. ಯಾಕಂದರೆ ಒಂದು ನಂಬಿಕೆಯ ಪ್ರಕಾರ ಲಕ್ಷ್ಮೀ ದೇವಿಯನ್ನು ನಾವು ಅರ್ಧದಲ್ಲಿ ಹಿಡಿದಿಟ್ಕೊಳ್ಬೇಕಾಗುತ್ತೆ, ಇಲ್ಲಾಂದರೆ ಎದ್ದು ಹೋಗ್ಬಿಡ್ತಾಳೆ ಅಂತ ನಂಬಿಕೆ ಅಷ್ಟೇ. ಹಾಗಾಗಿ ಕುಂಕುಮದ ಬಟ್ಲ ಒಳಗೆ ಅರ್ಧದಷ್ಟು ಲಕ್ಷ್ಮಿಯನ್ನು ಅಕ್ಷತೆಯಿಂದ ಮುಚ್ಚಿಡಬೇಕಾಗತ್ತೆ. ನಂತರ ಅರಿಶಿನ, ಕುಂಕುಮ, ತುಪ್ಪದ ದೀಪವನ್ನು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಯಾವುದೇ ಶುಭ ಸಮಾರಂಭಗಳಿಗೆ ಅಥವಾ ಯಾವುದೇ ಹಬ್ಬಗಳಿಗೆ ತುಪ್ಪದ ದೀಪವನ್ನು ಹಚ್ಚಿದ್ರೆ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ. ಹಾಗಾಗಿ ತುಪ್ಪದ ದೀಪವನ್ನು ಹಚ್ಚಿ, ತುಪ್ಪ ಇಲ್ಲ ಅಂತಂದರೆ ನೀವು ಬಳಸುವಂತಹ ದೀಪದ ಎಣ್ಣೆಯನ್ನು ನೀವು ಹಾಕ್ಕೊಳ್ಬಹುದು. ನಂತರ ನಾನಿಲ್ಲಿ ಕೆಂಪು ಹೂಗಳಿಂದ ಅಲಂಕಾರ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಲಕ್ಷ್ಮೀ ದೇವಿಗೆ ಕೆಂಪು ಹೂಗಳಂದರೆ ತುಂಬ ಇಷ್ಟ. ಲಕ್ಷ್ಮೀ ದೇವಿ ಅಂತ ಮಾತ್ರ ಅಲ್ಲ, ಯಾವುದೇ ದೇವಿಯರಿಗೆ ಕೆಂಪು ಹೂಗಳಂದರೆ ತುಂಬ ಇಷ್ಟ. ಹಾಗಾಗಿ ಪೂಜೆಗೆ ಹೆಚ್ಚಾಗಿ ಕೆಂಪು ಹೂಗಳನ್ನು ಬಳಸೋದು. ದೀಪಕ್ಕೂ ಕೂಡ ಹೂಗಳಿಂದ ನಾವು ಅಲಂಕಾರವನ್ನು ಮಾಡಿ ಪೂಜೆಯನ್ನು ಮಾಡಬೇಕಾಗತ್ತೆ. ನಂತರ ನಾನಿಲ್ಲಿ ಒಂದು ತಟ್ಟೆಯನ್ನು ಇಟ್ಕೊಳ್ತಾ ಇದ್ದೀನಿ. ಇದರ ಮೇಲೆ ನಾವು ಮಂತ್ರಾಕ್ಷತೆಯನ್ನು ಹಾಕಬೇಕಾಗತ್ತೆ. ಮಂತ್ರಗಳನ್ನು ಹೇಳ್ಕೊಂಡು ನೀವು ಅಕ್ಷತೆಯನ್ನು ಹಾಕಿ, ಯಾಕಂದರೆ ಇದರ ಮೇಲೆಯೇ ನಾವು ಒಡವೆಯನ್ನು ಇಟ್ಕೊಳ್ಳೋದು. ನಂತರ ಉಪ್ಪಿನಿಂದ ತೆಗೆದು ಒಡವೆಯನ್ನು ತೊಳೆದಿಟ್ಕೊಂಡಿರ್ತೀವಿ, ಅದನ್ನು ನೀಟಾಗಿ ಒರೆಸಿ ಒಂದು ಡಬ್ಬಿಯಲ್ಲಿ ಹಾಕಿ ಅದರೊಳಗೆ ಒಡವೆಯನ್ನು ಹಾಕ್ಕೊಳ್ಳಿ. ಆ ಒಡವೆಯ ಡಬ್ಬಿ ಏನಿರುತ್ತೆ ಅದನ್ನು ಓಪನ್ ಆಗಿ ಇಟ್ಕೊಳ್ಳಿ. ಅದನ್ನು ಯಾವುದೇ ಕಾರಣಕ್ಕೂ ಕ್ಲೋಸ್ ಮಾಡಿ ಪೂಜೆ ಮಾಡಬಾರ್ದು. ಹಾಗಾಗಿ ಓಪನ್ ಆಗಿ ಇಟ್ಕೊಳ್ಳಿ.
ನಂತರ ಅರಿಶಿನ ಕುಂಕುಮ ಎಲ್ಲ ಹಾಕಿ ನಾನು ಪೂಜೆಗೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ನಂತರ ಒಡವೆಗೂ ಸಹ ಹೂವಿನಿಂದ ಅಲಂಕಾರ ಮಾಡ್ಕೊಳ್ಳಿ. ನೀವು ಒಡವೆಯನ್ನು ಡೈರೆಕ್ಟಾಗಿ ದೇವ್ರಿಗೂ ಕೂಡ ಹಾಕ್ಬೋದು, ಆದರೆ ನಾನಿಲ್ಲಿ ಬಾಕ್ಸಲ್ಲಿ ಹಾಕಿಟ್ಕೊಂಡಿದ್ದೀನಿ. ನೈವೇದ್ಯಕ್ಕೆ ಅಂತ ಕಲ್ಲು ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ. ಕಲ್ಲು ಸಕ್ಕರೆ ಇಲ್ಲ ಅಂತಂದರೆ ನೀವು ಮನೆಯಲ್ಲಿ ಸಿಹಿ ಯಾವುದಾದ್ರೂ ಮಾಡಿ ಅದನ್ನು ಕೂಡ ದೇವರಿಗೆ ಅರ್ಪಿಸಬಹುದು. ಸಿಹಿ ಅಂತಂದರೆ ಕ್ಷೀರ, ಕಾಯಿ ಮಿಠಾಯಿ ಯಾವುದಾದ್ರೂ. ಈಗ ನಾನು ಉಡಿಗೆ ಅಂತ ಹೇಳಿಬಿಟ್ಟು ಎಲೆ ಅಡಿಕೆ ಸಮೇತ ಒಂದು ಫಲವನ್ನು ಇಡ್ತಾ ಇದ್ದೀನಿ. ಈಗ ಪೂಜೆಯ ಸಿದ್ಧತೆ ಆಲ್ಮೋಸ್ಟ್ ಆಗೋಗಿದೆ. ನಂತರ ಉಡಿಯ ಮೇಲೂ ಕೂಡ ನಾನು ಹೂವನ್ನು ಇಡ್ತಾ ಇದ್ದೀನಿ. ಯಾಕೆಂದರೆ ದೇವರಿಗೆ ಅರ್ಪಿಸಿದಂತಹ ಉಡಿ ಅದು ಕೂಡ ನಮಗೆ ದೇವರಿಗೆ ಸಮಾನ. ಹಾಗಾಗಿ ಎಲ್ಲದಕ್ಕೂ ನಾವು ಹೂವನ್ನು ಇಡಬೇಕಾಗತ್ತೆ. ನಂತರ ಜ್ಯೋತಿಯ ಮಂತ್ರಗಳನ್ನು ಹೇಳಿಕೊಂಡು ದೀಪವನ್ನು ಹಚ್ತಾ ಇದ್ದೀನಿ. ನಾವು ದೇವರಿಗೆ ಎಷ್ಟೇ ಅಲಂಕಾರ ಮಾಡಿದ್ರೂ ದೇವರಿಗೆ ಒಂದು ಕಳೆ ಅಂತ ಬರೋದು ನಾವು ದೀಪವನ್ನು ಹಚ್ಚಿದ ನಂತರ. ಸೊ ಈಗ ನೋಡಿ, ದೀಪ ಬೆಳಗ್ತಾ ಇದ್ದ ಹಾಗೆ ದೇವರಿಗೆ ಒಂದು ಕಳೆ ಬರುತ್ತೆ. ದೇವರಿಗೆ ದೀಪ ಧೂಪಗಳಿಂದ ನಾವು ಆರತಿಯನ್ನು ಮಾಡಿದ್ರೆ ತುಂಬಾ ಒಳ್ಳೆಯದು. ನಂತರ ನಾನಿಲ್ಲಿ ಮತ್ತೆ ಅರಿಶಿನ ಕುಂಕುಮದಿಂದ ಪೂಜೆಯನ್ನು ಮಾಡ್ತಾ ಇದ್ದೀನಿ. ಕುಂಕುಮಾರ್ಚನೆಯನ್ನು ಮಾಡಬೇಕಾದ್ರೆ ಅರ್ಚನೆಯ ಮಂತ್ರಗಳನ್ನು ಹೇಳ್ಕೊಳ್ತಾ ಇದ್ದೀನಿ. ಸೊ ಹೀಗೆ ನೀವು ಪೂಜೆ ಮಾಡಿ ನಂತರ ದೀಪ ಧೂಪಗಳಿಂದ ಆರತಿಯನ್ನು ಮಾಡಿದ್ರೆ ದೇವಿಯ ಕೃಪೆಗೆ ಪಾತ್ರರಾಗ್ಬೋದು. ಹೀಗೆ ಪೂಜೆ ಮಾಡಿ ನಾವು ಚಿನ್ನವನ್ನು ಯೂಸ್ ಮಾಡೋದ್ರಿಂದ ಚಿನ್ನ ಸದಾಕಾಲ ನಮ್ಮೊಂದಿಗೆ ಇರುತ್ತೆ. ಹಾಗೆ ಮತ್ತೆ ಮತ್ತೆ ನಾವು ಚಿನ್ನವನ್ನು ಕೊಂಡ್ಕೊಳ್ಳುವಂತಹ ಸಮಯ ಬರುತ್ತೆ. ಹಾಗೆ ಕಳೆದೋಗೋ ಚಾನ್ಸಸ್ ಇರೋದಿಲ್ಲ. ಹಾಗಾಗಿ ಪೂಜೆ ಅತಿ ಮುಖ್ಯ. ಕೊನೆಯದಾಗಿ 2 ಊದುಬತ್ತಿಗಳಿಂದ ನಾನು ದೇವಿಗೆ ಪೂಜೆಯನ್ನು ಮಾಡ್ತಾ ಇದ್ದೀನಿ. ನಾನು ಆಗಲೇ ಹೇಳಿದ ಹಾಗೆ ದೀಪದಿಂದ ಜ್ಯೋತಿಯನ್ನು ಬೆಳಗಿಸಿದ್ದೀವಿ, ಊದುಬತ್ತಿಯಿಂದ ನಾವು ಪೂಜೆಯನ್ನು ಮಾಡಿದ್ದೀವಿ. ಈಗ ಧೂಪವನ್ನು ಹಚ್ಚುವಂಥ ಸಮಯ. ಹೀಗೆ ಸಾಂಬ್ರಾಣಿಯ ಧೂಪವನ್ನು ಹಚ್ಚೋದ್ರಿಂದ ನಕಾರಾತ್ಮಕ ಶಕ್ತಿಗಳನ್ನು ನಾವು ಹೋಗಲಾಡಿಸ್ಬೋದು. ಹಾಗಾಗಿ ಧೂಪವು ಕೂಡ ಅತಿ ಮುಖ್ಯವಾಗಿರುತ್ತೆ. ಮಂತ್ರಾಕ್ಷತೆ, ದೀಪದ ಜ್ಯೋತಿ, ದೀಪ, ಧೂಪ ಹಾಗೆ ಹೂವಿನ ಅಲಂಕಾರ ಎಲ್ಲದೂ ಕೂಡ ನಮಗೆ ಪಾಸಿಟಿವ್ ಎನರ್ಜಿಯನ್ನು ತುಂಬಿಸುತ್ತೆ. ಚಿನ್ನವನ್ನು ಉಪ್ಪಿನ ಡಬ್ಬಿಯಲ್ಲಿ ಇಡದೆ ಡೈರೆಕ್ಟಾಗಿ ದೇವಿಗೆ ಹಾಕಿದ್ರೂ ಕೂಡ ನಮ್ಮ ಮನೆಯಲ್ಲಿರುವಂತಹ ಒಂದು ಪಾಸಿಟಿವ್ ಎನರ್ಜಿ ಅಂತ ಏನಿರುತ್ತೆ ಅದು ಕೂಡ ಕಡಿಮೆ ಆಗ್ತಾ ಇರುತ್ತೆ. ಹಾಗಾಗಿ ಒಂದು ದಿನ ಉಪ್ಪಲ್ಲಿ ಇಟ್ಟು ಅದಾದ ನಂತರ ನಾವು ದೇವಿಗೆ ಅರ್ಪಿಸಿ ನಂತರ ಅದನ್ನು ನಾವು ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಈಗ ನಾನು ದೇವಿಗೆ ಅಕ್ಷತೆಯನ್ನು ಸಹ ಅರ್ಪಿಸ್ತಾ ಇದ್ದೀನಿ. ಅಕ್ಷತೆಯನ್ನು ಅರ್ಪಿಸಿ ನಮಸ್ಕಾರವನ್ನು ಮಾಡಿ ದೇವಿಗೆ ಸದಾಕಾಲ ನಮ್ಮ ಜೊತೆಗೆ ಇರುವಂತ ನಾವು ಪ್ರಾರ್ಥನೆಯನ್ನು ಮಾಡ್ಕೊಳ್ಳೋಣ. ಹಾಗೆ ಹೆಚ್ಚು ಹೆಚ್ಚು ಚಿನ್ನವನ್ನು ಖರೀದಿ ಮಾಡೋಣ. ಸದಾಕಾಲ ನಮ್ಮ ಜೊತೆಯಲ್ಲಿ ಇದ್ದು ನಮಗೆ ಸಹಾಯ ಮಾಡ್ತಾ ನಮ್ಮನ್ನು ಕಾಪಾಡು ಅಂತ ಬೇಡ್ಕೊಳ್ಳೋಣ. ಸುಖ, ಶಾಂತಿ, ನೆಮ್ಮದಿ ನಮ್ಮದಾಗಿಸು ಅಂತ ಬೇಡ್ಕೊಳ್ಳೋಣ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಹೊಸದಾಗಿ ಖರೀದಿ ಮಾಡಿದಂತಹ ಚಿನ್ನವನ್ನು ನಾವು ಹೇಗೆ ಪೂಜೆ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನೋಡಿದ್ದೀರಾ. ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ. ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಹಾಗೆ ರಿಲೇಟಿವ್ಸ್ಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ, ಅವ್ರಿಗೂ ಕೂಡ ಉಪಯೋಗ ಆಗಬಹುದು. ಹಾಗೆಯೇ ಈ ವಿಡಿಯೋ ಇಷ್ಟ ಆದಲ್ಲಿ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ. ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.